ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಫೇವ್ರೆಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಬ್ರು ಅಪ್ಪಾಜಿ ಕತೆ ಹೇಳೋಕೆ ಬಂದಿದ್ದೀನಿ ಅಲ್ವಾ. ನಮ್ಮಪ್ಪ ಅಂದ್ರೆ ಕೂಡ ಚಿಕ್ಕವರಿದ್ದಾಗ ಸಖತ್ ತುಂಟಾಟ ಮಾಡ್ಕೊಂಡು ಬೆಳೀತಾ ಇದ್ರು ಅನ್ನೋದು ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ. ಸೊ ನಾನು ಹಿಂಗೆ ಒಂದು ಬುಕ್ ನೋಡ್ತಾ ಇದ್ದೆ. ಆ ಬುಕ್ ಹೆಸರು ವೆನ್ ಡ್ಯಾಡಿ ವಾಸ್ ಎ ಲಿಟಲ್ ಬಾಯ್, ಅಂದ್ರೆ ನಮ್ಮಪ್ಪ ಚಿಕ್ಕವರಿದ್ದಾಗ ಅಂತ. ಈ ಬುಕ್ ಸಖತ್ ಇಂಟ್ರೆಸ್ಟ್ ಆಗಿದೆ ಕಣ್ರಿ. ಇದನ್ನ ಬರ್ದಿರೋರು ಅಲೆಕ್ಸಾಂಡರ್ ರಸ್ಕಿನ್ ಅನ್ನೋರು. ಈ ಕತೆ ಶುರುವಾಗೋದು ಹೀಗೆ. ಈ ಲೇಖಕರಿಗೆ ಸಾಶಾ ಅನ್ನೋ ಒಬ್ರು ಮುದ್ದು ಮಗಳು ಇರ್ತಾಳೆ. ಮಗು ಚಿಕ್ಕಂದಿನಿಂದ ಪಾಪ ಅವಳಿಗೆ ಈಗ ಹುಷಾರಿರ್ಲಿಲ್ಲ. ಮತ್ತೆ ಅವಳು ತುಂಬಾ ಕಿವಿ ನೋವು ಅಂತ ರಾತ್ರಿ ಎಲ್ಲ ಮಲ್ಕೊಳ್ದೇನೆ ಅಳ್ತಾನೆ ಇರ್ತಾಳೆ. ಪಾಪ ಚಿಕ್ಕ ಮಗು ಅಲ್ವಾ, ತುಂಬಾನೇ ಕಷ್ಟ ಬೀಳ್ತಾ ಇರ್ತಾಳೆ. ಅದನ್ನ ನೋಡ್ದಂತ ಅವ್ರ ತಂದೆಗೆ ತುಂಬಾನೇ ಮನ್ಸಿಗೆ ನೋವಾಗುತ್ತೆ. ಮಗುನ ಹೇಗಾದ್ರೂ ನಗಿಸ್ಬೇಕು ಅಂತ ಹೇಳಿ ಅವರ ಬಾಲ್ಯದ ಕತೆನ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ನಾನು ಚಿಕ್ಕವನಿದ್ದಾಗ ಹೊಸ ಬಾಲ್ ಒಂದನ್ನ ನಾನು ಹೇಗೆ ಉರುಳಿಸ್ಕೊಂಡೆ ಅನ್ನೋದನ್ನ ಕತೆ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಆಗ ಮಗಳು ರಿಯಾಕ್ಷನ್ ಹೇಗಿರುತ್ತೆ, ಏನಪ್ಪ ನಮ್ಮಪ್ಪನೂ ಒಬ್ರು ಪುಟ್ಟ ಹುಡುಗನಾಗಿದ್ದಾಗ ಈಗಲೂ ನಮ್ಮಪ್ಪ ಹೀಗೆ ಇರಬೇಕು ಅಂತ ಅನ್ಕೊಂಡಿರ್ತಿದ್ವಿ ಅಂತ ಅವಳು ಖುಷಿನ ನೋಡ್ಬೇಕಿತ್ತು ನೀವು. ಇದು ನಮ್ಮ ತಂದೆ ಕಾಲದ ಕತೆ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಅಂಡ್ ವೈಟ್ ತರಾನೇ ನಮಗೆ ಫೀಲಿಂಗ್ ಬರುತ್ತೆ. ಒಂದು ಹಳೆಯ ಕಾಲದ ಸಖತ್ತಾಗಿರೋ ಬಾಲ್, ಶೈನಿಂಗ್ ಬಾಲ್. ರಷ್ಯಾದ ಒಬ್ಬ ಪುಟ್ಟ ಹುಡುಗ ಇರ್ತಾನೆ. ಆತನೇ ಈ ಪುಸ್ತಕದ ಅಪ್ಪಾಜಿ. ಅವನಿಗೆ ಅವನ ಪೇರೆಂಟ್ಸ್ ಒಂದು ಸಖತ್ ದೊಡ್ಡ ಬಾಲ್ ಕೊಡ್ಸಿರ್ತಾರೆ. ಅದು ಎಷ್ಟು ಕಲರ್ಫುಲ್ ಆಗಿತ್ತು ಅಂದ್ರೆ ಸೂರ್ಯನ್ಗಿಂತ ಜಾಸ್ತಿ ಶೈನ್ ಆಗ್ತಿತ್ತಂತೆ. ಅದರಲ್ಲಿ 4 ಕಲರ್ ಇತ್ತು: ಬ್ರೌನ್, ಪಿಂಕ್, ಬ್ಲೂ ಮತ್ತೆ ಗ್ರೀನ್. ಆ ಹುಡುಗನಿಗೆ ಆ ಬಾಲ್ ಅಂದ್ರೆ ಫುಲ್ ಪ್ರೌಡ್. ಏರಿಯಾದ ಬೇರೆ ಹುಡುಗರು ಬಂದು ಬಾರೋ ಆಡೋಣ ಅಂದ್ರೆ ಇವನು ಮಾತ್ರ ನೋ ವೇ, ಇದು ನನ್ನ ಬಾಲ್, ಯಾರಿಗೂ ಮುಟ್ಟೋಕೆ ಕೊಡಲ್ಲ ಅಂತ ಫುಲ್ ಬಿಲ್ಡಪ್ ಕೊಡ್ತಾನೆ. ಸೊ ಹುಡುಗರು ಕೂಡ ನಾವು ಕೂಡ ನಿನ್ ಜೊತೆ ಆಡೋದಿಲ್ಲ ಹೋಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ರು. ಒಂದು ದಿನ ಹುಡುಗರು ಬಂದು ಇವನಿಗೆ ಒಂದು ಚಾಲೆಂಜ್ ಹಾಕ್ತಾರೆ. ಅತ್ತ ನೋಡು, ಒಂದು ಕಾರ್ ಬರ್ತಿದೆ, ನಿನ್ನ ಬಾಲ್ನ ಆ ಕಾರಿನ ಅಡಿಯಲ್ಲಿ ಉರುಳಿಸೋ ತಾಕತ್ತಿದ್ಯಾ ಅಂತ ಕೇಳ್ತಾರೆ. ಇವನು ನನ್ನ ಬಾಲ್ ಸಕ್ಕ ಸ್ಟ್ರಾಂಗ್ ಗುರು, ಏನೂ ಆಗಲ್ಲ ಅಂತ ಆ ಓಡ್ತಾ ಇರೋಂಥ ಕಾರಿನ ಚಕ್ರದಡಿಗೆ ತಳ್ಳಿಬಿಡ್ತಾನೆ. ಆ ಬಾಲ್ ಮೇಲೆ ಕಾರ್ ಹೋಗ್ತಾ ಇದ್ದಂಗೆ ಡಮಾರ್ ಅಂತ ಒಂದು ಸೌಂಡ್ ಬರುತ್ತೆ. ಓಡ್ ಹೋಗಿ ನೋಡಿದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದ ಬಾಲ್ ಈಗ ಕಸದ ಬಟ್ಟೆ ತರ ಚಿಂದಿ ಚಿಂದಿ ಆಗ್ಬಿಟ್ಟಿರುತ್ತೆ. ಮನೆಗೆ ಹೋದ್ರೆ ಅಲ್ಲಿ ಅವ್ರ ಅಮ್ಮನಿಂದ ಸಖತ್ತಾಗಿ ಬೈಸ್ಕೊಳ್ತೀನಿ ಅಂತ ಹೇಳಿ ಪಾಪ ಆ ಹುಡುಗ ಅಳ್ತಾ ಕೂತಿರ್ತಾನೆ. ಆದ್ರೆ ಆಗ ಪಕ್ಕದ ಮನೆಯೊಬ್ರು ದೊಡ್ಡ ಮನುಷ್ಯರು ಬಂದು ಒಂದು ಮಾತು ಹೇಳ್ತಾರೆ: ಬೇರೆಯವರಿಗೆ ಶೋ ಆಫ್ ಮಾಡೋಕೆ ಹೋಗಿ ಈ ತರ ಆಸೆ ಪಡಬಾರ್ದು ಮಗ ಅಂತ. ಸೊ ಈ ಪುಸ್ತಕದಲ್ಲಿ ಒಂದು ಕತೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಕೊಡುತ್ತೆ, ಜಂಬ ಪಡಬಾರ್ದು ಅಂತ. ಈ ಬುಕ್ನಲ್ಲಿ ಇನ್ನೂ ಸಖತ್ತಾಗಿ ಕತೆಗಳಿವೆ. ಆ ಕತೆಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಮೂಲ ವಿಷಯ ಏನ್ ಗೊತ್ತಾ, ಲೇಖಕರು ಹೇಳ್ತಾರೆ ನೋಡಿ, ಈ ಬುಕ್ನಲ್ಲಿರೋ ಒಂದೊಂದು ಕತೆನೂ ಸುಳ್ಳಲ್ಲ, ಅವೆಲ್ಲ ನಿಜವಾಗಿಯೂ ನಡೆದಿರೋದು ಘಟನೆಗಳು. ಆದ್ರೆ ನಮ್ಮಪ್ಪ ಅಮ್ಮ ಎಲ್ಲರೂ ಒಬ್ರು ಪುಟ್ಟ ಹುಡುಗ ಅಥವಾ ಹುಡುಗಿಯಾಗಿ ಬಾಲ್ಯದಲ್ಲಿ ತುಂಬಾನೇ ತುಂಟಾಟ ಮಾಡ್ತಿರ್ತಾರೆ. ಇವರು ಬರ್ದಿರೋ ಕತೆಗಳನ್ನ ಓದಿದ್ರೆ ನಮಗೂ ನಮ್ಮ ಅಪ್ಪ ಅಮ್ಮನ ಬಾಲ್ಯದ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಚಾನ್ಸ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಬುಕ್ನಲ್ಲಿರೋ ಸಖತ್ ಮಜಾ ಕತೆಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ನೋಡಿ. ನಿಮ್ಮ ಅಪ್ಪ ಅಮ್ಮ ಅವ್ರ ಬಾಲ್ಯದ ಬಗ್ಗೆ ಯಾವುದಾದ್ರೂ ಕತೆ ಹೇಳಿದ್ರೆ ಕಮೆಂಟ್ನಲ್ಲಿ ಹಾಕಿ, ನನಗೂ ಓದೋಕೆ ಇಷ್ಟ ಆಗುತ್ತೆ. ತಡ ಯಾಕೆ, ಲೈಕ್ ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನನಗೋಸ್ಕರ ಕಾಯ್ತಾ ಇರಿ. ನಮ್ಮ ಅಪ್ಪಾಜಿ ಇನ್ನೇನು ತುಂಟ ಮಾಡಿದ್ರು ಅಂತ ಹೇಳಿ ಕೇಳೋಕೆ.